ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ಲಾಸ್ಟ್ 2 ಡೇಸಿಂದ ನಾವು ಹೊರಗಡೆ ಇದ್ವಿ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಪ್ಲಸ್ ಈ ವಿಡಿಯೋ ಕೂಡ ಸ್ವಲ್ಪ ಲೇಟಾಗಿ ರೆಕಾರ್ಡ್ ಆಗ್ತಾಯಿದೆ ಮಾರ್ಕೆಟ್ ಮುಗಿದ ಮೇಲೆ. ಕಾರಣ ಮಾರ್ಕೆಟ್ ಮುಗಿಯೋವರೆಗೂ ಸ್ಟೂಡೆಂಟ್ಸು ಲೈವ್ ಕ್ಲಾಸ್ ಇತ್ತು, ಕ್ಲಾಸಲ್ಲಿದ್ದರು. ಅದಕ್ಕೆ ಮಾರ್ಕೆಟ್ ಮುಗಿದ ಮೇಲೆ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀವಿ. ಓಕೆ, ಈಗ ನಾವು ಏನೇನು ಲೆವೆಲ್ಸ್ ಕೊಟ್ಟಿದ್ವಿ, ಏನೇನು ಅಪ್ಡೇಟ್ಸ್ ಕೊಟ್ವಿ, ಯಾವ್ಯಾವ ಕಾಲ್ಸ್ ಇತ್ತು, ಏನು ಟ್ರೇಡ್ ಮಾಡಿದ್ವಿ ಒಂದ್ಸರಿ ಚೆಕ್ ಮಾಡೋಣ. ನೋಡ್ಕೊಳ್ಳಿ. ಇದು ಇವತ್ತಿಂದು ಟುಡೇ, ಇಲ್ಲಿ ಕಾಣುತ್ತಲ್ಲ ಟುಡೇ, ಇವತ್ತೊಂದು ಇಲ್ಲೊಂದು ಓದ್ಕೊಳ್ಳಿ ನೀವು. ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದೆ, ಗ್ಯಾಪ್ ಡೌನ್ ಓಪನ್ ಆಯಿತು, ರೈಟ್. ಸೆಕೆಂಡು, ನಿಫ್ಟಿ ಇವತ್ತು ಎಕ್ಸ್ಪೈರಿ ಇದೆ. ಡೇ ಚಾರ್ಟಲ್ಲಿ ನೀವು ಕ್ಲಿಯರಾಗಿ ಓದ್ಕೋಬೋದು. ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ, ನೋಡ್ಕೊಳ್ಳಿ. ಸೈಡ್ ವೇವ್ ಮಾರ್ಕೆಟ್ ಇರುತ್ತೆ, ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ, ನೋಡ್ಕೊಳ್ಳಿ ಅಂತ. ಇಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ 7 ಗಂಟೆಗೆ ಒಂದು ಅಪ್ಡೇಟ್ ಮಾಡಿದ್ದೀನಿ, ಅಂದರೆ ಇನ್ಸೈಡ್ ಕ್ಯಾಂಡಲು. ಇವಾಗ ಚಾರ್ಟ್ ಮೇಲೆ ಚೆಕ್ ಮಾಡಿ ನೋಡಿ, ಬಂದಿದೆಯಾ ಬಂದಿಲ್ಲ ನೋಡೋಣ. ಇಲ್ಲಿ ನೀವು ನೋಡ್ಕೋಬೋದು, ಡೇ ಚಾರ್ಟ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಡೇ ಚಾರ್ಟ್ ಸೆಲೆಕ್ಟ್ ಆಗಿದೆ, ನೋಡ್ಕೋಬೋದು. ಇದು ಡೇ ಚಾರ್ಟ್ ಕ್ಯಾಂಡಲ್. ಇದನ್ನು ಏನಂತಾರೆ ಹೇಳಿ? ಇನ್ಸೈಡ್ ಕ್ಯಾಂಡಲ್. ಅಂದರೆ ನಿನ್ನೆ ಕ್ಯಾಂಡಲ್ ಲೋನು ಬ್ರೇಕ್ ಮಾಡಿದ್ರೆ, ಐನು ಬ್ರೇಕ್ ಮಾಡಿದ್ರೆ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳಿದ್ದೆ. ಇನ್ಸೈಡ್ ಕ್ಯಾಂಡಲ್ ಬಂದಿದೆಯಾ ಬಂದಿಲ್ವಾ ನೀವು ಚೆಕ್ ಮಾಡಿ ನೋಡಿ. ಓಕೆ, ಇದು ನೀವು ಮಾರ್ಕೆಟ್ ಮುಗಿದ ಮೇಲೆ ಎಲ್ಲ ಇನ್ಸೈಡ್ ಕ್ಯಾಂಡಲ್ ಬಂದಿದೆ ಅಂತ ಹೇಳ್ತಾರೆ. ನಾನು ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಅಂತ ಹೇಳಿದ್ದೀನಿ. ಬಂದಿದೆಯಾ ಬಂದಿಲ್ಲ ಒಂದ್ಸರಿ ಚೆಕ್ ಮಾಡಿ ನೋಡಿ. ಓಕೆ, ಸೆಕೆಂಡ್ ಪಾಯಿಂಟ್, ನಿನ್ನೆ ಮೊನ್ನೆ ಈ ಫಾಲ್ ಎಲ್ಲ ನೋಡಿ ಪ್ರತಿಯೊಬ್ಬರು ಸೆಲ್ಲಿಂಗ್ ಅಂದ್ಕೊಂಡಿರ್ತೀರಲ್ವ? ಪ್ರತಿಯೊಬ್ಬರು ಎಲ್ಲರೂ ಸೆಲ್ಲಿಂಗ್ ಅಂತ ಯಾರು ಸೆಲ್ಲಿಂಗ್ ಅಂದ್ಕೊಂಡಿದ್ದೀರಾ ಕಾಮೆಂಟ್ ಮಾಡಬೇಕಿಲ್ಲಿ. ಈ ಕಾಮೆಂಟ್ ಮಾಡೋದು ಇದೊಂದು ಹೇಳೋದು ಮಾಡ್ತಿದ್ದೆ ನೋಡಿ. ಇಲ್ಲಿ ಯಾರು ಕಾಮೆಂಟ್ ಮಾಡ್ತಾರೆ ಕೇಳೋ ಕ್ವಶನ್ಸ್ಗೆ ಅವ್ರ ಹೆಸರು ನೋಟೆಡ್ ಇರ್ತದೆ. ಅವರು ಟೆಲಿಗ್ರಾಮಲ್ಲಿ ಲೈವಲ್ಲಿ ಏನಾದರೂ ಡೌಟ್ಸ್ ಕೇಳಿದ್ರೆ ಮಾತ್ರ ರಿಪ್ಲೈ ಬರೋದು. ಇಲ್ಲಿ ವೀಡಿಯೋ ನೋಡಲ್ಲ, ಲೈಕ್ ಮಾಡಲ್ಲ, ಕಾಮೆಂಟ್ ಮಾಡಲ್ಲ. ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಟ್ರೇಡ್ ಮಾಡ್ತೀನಿ ನನಗೆ ಹೆಲ್ಪ್ ಮಾಡಿ ಅಂದರೆ ಅದು ಕಷ್ಟ. ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡೋದು. ಇವಾಗ ಈ ಸೆಲ್ಲಿಂಗ್ ನೋಡಿ, ಯಾರ್ಯಾರು ಸೆಲ್ಲಿಂಗ್ ಅಂದ್ಕೊಂಡಿದ್ರೆ ಕಾಮೆಂಟ್ ಮಾಡಿ. ನಾವೇನು ಮಾಡಿದ್ವಿ ನೋಡೋಣ. ಓಕೆ, ಟೋಟಲ್ ನೀವೆಲ್ಲ ಸುಮಾರು ಜನ ಈ ಸೆಲ್ಲಿಂಗ್ ಎಲ್ಲ ನೋಡಿ ಮಾರ್ಕೆಟ್ ಡೌನ್ ಟ್ರೆಂಡ್ ಬಂದುಬಿಡ್ತು, ಸೆಲ್ಲಿಂಗ್ ಅಂತಿರ್ತಾರೆ. ನಾನೇನು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ನಿನ್ನೆ ಕಾಣ್ತಿದ್ದಿಲ್ಲ, ಎಸ್ಟರ್ಡೇ 6:30, 6:36 ನಿನ್ನೆ ಸಾಯಂಕಾಲ. ನಾಳೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಮೇಲೆ ಹೋಗುತ್ತೆ. ಓಕೆ, ಗೋಯಿಂಗ್ ಅಪ್ಸೈಡ್, ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ನಿನ್ನೆ ಸಾಯಂಕಾಲನೇ ಅಪ್ಡೇಟ್ ಕೊಟ್ಟಿದ್ದೀನಿ. ಸಾಯಂಕಾಲ ಕೂಡ ಹೇಳಿದ್ದೀನಿ ಸ್ಟೂಡೆಂಟ್ಸ್ ಅನ್ನೋರು ಇದೊಂದು ಹಾಕಿದ್ರೊಬ್ರು, ಸರ್ ನೋಡಿ ಇದು ಅಂತ. ಇದೇನೋ ಸಭಿಯಿಂದ ಬಂದುಬಿಟ್ಟಿದೆ ಸರ್, ಇದೆಲ್ಲ ನೋಡಿ ಇದಂತ. ಇಲ್ಲಿ ಕೇಳಿ ಏನು ಸರ್ ಅದು ಅಂದರೆ, ವಾಟ್ ಈಸ್ ದಿಸ್ ಸರ್ ಅಂದರೆ, ಇದು ಮಾರ್ಕೆಟ್ ಫಾಲ್ ಆಗೋದಕ್ಕೆ ರೀಸನ್ ಸರ್ ನಿನ್ನೆ ಅಂದರು. ಅಂದರೆ ಎಲ್ಲರಿಗೂ ಅದು ಸ್ಟ್ರಾಂಗ್ ದೊಡ್ಡ ನ್ಯೂಸ್ ಇರ್ಬೋದು, ನನಗೆ ಅದು ಜೋಕ್. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಏನು ಬರ್ತಿದ್ದೆ ನೋಡಿ. ಇದು ರೀಸನ್ ಫಾರ್ ಮಾರ್ಕೆಟ್ ಬೇರಿಶ್ ಇವತ್ತು ಅಂತ ಹಾಕಿದ್ಮೇಲೆ ಇದನ್ನ ಇಟ್ಕೊಂಡು ಎಲ್ಲರೂ ಸುಮಾರು ಜನ ಫಾಲ್ ಆಯಿತು, ಡೌನ್ ಟ್ರೆಂಡ್ ಆಯಿತು, ಬ್ಯಾಡ್ ನ್ಯೂಸ್ ಬಂತು, ಇದೆಲ್ಲ ನಡೀತವೆ ಟೋಟಲ್ ಔಟ್ಸೈಡು. ಬಟ್ ನನ್ನ ಆನ್ಸರ್ ನೋಡಿ ಇಲ್ಲಿ ನೀವು, ಗುಡ್ ಜೋಕ್ ಸರ್ ಅಂದರೆ ಈ ನ್ಯೂಸ್ನ ನಾನು ಜೋಕಾಗೆ ನೋಡೋದು. ಓಕೆ, ಏನಕ್ಕೆ ಹೇಳ್ತೇವೆ ಅಂದರೆ, ನ್ಯೂಸ್ ಅನ್ನೋದನ್ನು ನೀವು ಕೂಡ ಅವಾಯ್ಡ್ ಮಾಡಿ, ಪ್ಯಾಟರ್ನ್ ಮೇಲೆ ಫೋಕಸ್ ಮಾಡಿ. ಓಕೆ, ನನ್ನ ಲೆಕ್ಕದಲ್ಲಿ ನ್ಯೂಸ್ ಅನ್ನೋದು ಜೋಕ್. ಇದು ನನ್ನ ಒಪಿನಿಯನ್. ನಿಮಗೆ ನ್ಯೂಸ್ ದೊಡ್ಡದಿದ್ರೂ ಪರವಾಗಿಲ್ಲ. ನನಗೆ ನ್ಯೂಸ್ ಮಾರ್ಕೆಟ್ ನಾಳೆ ಅದು ಆಗೋಗುತ್ತೆ ಇದಾಗೋಗುತ್ತೆ ಅಂತ ಏನಾದ್ರು ನ್ಯೂಸ್ ಬಂದರೆ ನನಗೆ ಅದೊಂದು ಒಳ್ಳೆ ಕಾಮಿಡಿ ಅದು. ಓಕೆ, ಎಲ್ಲರೂ ಬೇರಿಶ್ ಅಂತಾರೆ, ಸೆಬಿಯಿಂದ ಕೂಡ ಬೇರಿಶ್ ಅಂತ ಬಂದುಬಿಟ್ಟಿದೆ. ನಾನು ಮಾತ್ರ ಇಲ್ಲಿ ಬೆಳಿಗ್ಗೆ ಬೈ ಮಾಡಿ ಅಂತ ಹೇಳಿದ್ದೀನಿ. ಕ್ಲಿಯರ್? ಅಷ್ಟೇ ಅಲ್ಲ, ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಮೇಲೆ ಏನು ಹೇಳಿದ್ದೀನಿ ನೋಡಿ. ಇದು ಟುಡೇ ಕಾಣ್ತಾ ಇದೆಯಲ್ಲ, ಇಲ್ಲಿ ನೀವು ನೋಡ್ಕೋಬೋದು. ಒಂದು ನಿಮಿಷ ಮೇಲೆ ತೆಗಿತೀನಿ. ಇಲ್ಲಿ ನೀವು ನೋಡ್ಕೋಬೋದು, ಬೆಳಿಗ್ಗೆ 8:10 ನಿಫ್ಟಿ ಓಪನ್ ಆಗಿದ್ದಕ್ಕೆ ರಿಜೆಕ್ಟ್ ಕೆಳಗಡೆ ಬರ್ತಾ ಇದ್ರೆ ಕೂಡ, ರೆಡ್ ಕ್ಯಾಂಡಲ್ ಬರ್ತಾ ಇದ್ರೆ ಕೂಡ ಇದಕ್ಕೆ ಆಪೋಸಿಟ್ ಸಿನೇ ಬೈ ಮಾಡಿ ಅಂತ ಹೇಳಿದ್ದೀನಿ. ಫಸ್ಟ್ ಕ್ಯಾಂಡಲ್ ಸಿ ಬೈ ಮಾಡ್ಕೊಂಬಿಡಿ, ಅಂದರೆ ಓಪನ್ನಾಗಿ ಕೆಳಗಡೆ ಹೋಗ್ತಾ ಇದ್ರೆ ಕೂಡ ಸಿನೇ ಬೈ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡ್ಕೋಬೋದು ನೀವು ಕ್ಲಿಯರಾಗಿ ನೋಡಿ, ಸಿ ಬೈ ಮಾಡಿ, ಫಸ್ಟ್ ಕ್ಯಾಂಡಲ್ ಸಿ ಬೈ ಮಾಡಿ ಅಂತ. ಏನಾಗಿದೆ ಬಂದು ನೋಡಿ. ಇದು ನಿಫ್ಟಿ ಬೈ ಮಾಡಿಸಿದ್ದೀನಿ ಕೂಡ, ಮಾಡಿದ್ದಾರೆ ಕೂಡ. ಇಲ್ಲಿ ನೋಡಿ, ಇದು ಓಪನ್ ಆಗಿ ಬರ್ತಾ ಇದ್ದರೆ ಅದಕ್ಕೆ ಉಲ್ಟಾ ಸಿ ಬೈ ಮಾಡಿದ್ವಿ. ಏನಾಗಿದೆ ನೋಡಿ, ನಮ್ಮ ಸಪೋರ್ಟ್ ಹತ್ರದಿಂದ ನಮ್ಮ ರೆಸಿಸ್ಟೆನ್ಸ್ವರೆಗೂ ಕಂಪ್ಲೀಟ್ ಈ ಮೂಮೆಂಟಮ್ 200 ಪಾಯಿಂಟ್ಸ್ ಪ್ರೀಮಿಯಮ್. ಅರ್ಥ ಆಯ್ತಲ್ಲ? 200 ಪಾಯಿಂಟ್ಸ್ ಇನ್ವೆಸ್ಟ್ಮೆಂಟ್ 1:3 ಟೈಮ್ಸ್ ಇನ್ವೆಸ್ಟ್ಮೆಂಟ್ ಹಾಕಿದ್ದು. ಒಂದು ಲಾಟ್ಗೆ 3000 rupees, ಪ್ರಾಫಿಟ್ 9000 rupees. ಓಕೆ, ಸೆಲ್ಲಿಂಗ್ ಇದು ನೋಡಿ, ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾನು ಬೆಳಿಗ್ಗೆ ತಕ್ಷಣ ಬೈ ಮಾಡಿಸಿದ್ದೀನಿ. ದಿಸ್ ಈಸ್ ರಿಸಲ್ಟ್. ಕ್ಲಿಯರ್? ಓಕೆ, ನೆಕ್ಸ್ಟ್. ಓಕೆ, ಅದೆಲ್ಲ ಬಿಡಿ. ಇವಾಗ ಟ್ರೇಡ್ ಏನು ಮಾಡಿದ್ದೀನಿ ನೋಡಿ ಸರ್ ಅಂದರೆ, ಟ್ರೇಡ್ ತುಂಬ ಸಿಂಪಲ್ ಮಾಡಿದ್ದೀನಿ.
ನೀವು ಯಾರು ನಂಬಿರೋ ಪರವಾಗಿಲ್ಲ, ನೀವೇ ಮಾಡಿದ್ದೀವಿ ನಾವು. ನಿಮ್ಗೆ ಗೊತ್ತಾಗುತ್ತೆ ನೋಡ್ಕೊಂಡ್ರೆ. ಈ ಮೂಮೆಂಟಮ್ ಪೂರ್ತಿ ಪಿ ಇ ಮಾಡಿದ್ವಿ. ಇಲ್ಲಿ 100 ಪಾಯಿಂಟ್ಸ್ ಬಂತು, 100 ಪಾಯಿಂಟ್ಸ್. ಇದಾದಮೇಲೆ ಬ್ಯಾಂಕ್ ನಿಫ್ಟಿ ಬೇಡ, ಸ್ಟ್ರಾಂಗ್ ಇಲ್ಲ, ನಿಫ್ಟಿಗೆ ಬನ್ನಿ ಅಂತ ನಿಫ್ಟಿಗೆ ಕರ್ಕೊಂಡೋದೆ. ನಿಫ್ಟಿಯಲ್ಲಿ ಕಾಲಿದೆ, ನೀವು ನೋಡ್ಕೋಬೋದು. ಬ್ಯಾಂಕ್ ನಿಫ್ಟಿ ಆದಮೇಲೆ ನೋಡಿ, ನಿಫ್ಟಿ ಕಾಲಿದೆ. ಓಕೆ, 70 ರೂಪಾಯಿಗೆ ಬೈ ಆಗಿದೆ ನಿಫ್ಟಿ ಕಾಲ್. ಇದಾದಮೇಲೆ ನಿಫ್ಟಿ ಕರ್ಕೊಂಡೋಗಿ, ನಿಫ್ಟಿ ಸ್ಟ್ರಾಂಗ್ ಇದೆ ಅಂತ. ನಿಫ್ಟಿ ನೋಡಿ ಏನಾಗಿದೆ, ಕಂಪ್ಲೀಟ್ ಸ್ಟ್ರಾಂಗ್ ಇದೆಯಾ ಇಲ್ಲೇ ಗೊತ್ತಾಗುತ್ತೆ ನೋಡಿ. ನಿಫ್ಟಿ 150 ಪಾಯಿಂಟ್ಸ್ ಪ್ಲಸ್ಸಲ್ಲಿ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿ 500 ಪಾಯಿಂಟ್ ಪ್ಲಸ್ಸಲ್ಲಿ ಇರಬೇಕು. ಬ್ಯಾಂಕ್ ನಿಫ್ಟಿ 190 ಪಾಯಿಂಟ್ಸ್ ಮೈನಸಲ್ಲೇ ಇದೆ. ಅಂದರೆ ನಾವು ಯಾವ ಟ್ರೇಡ್ ಮಾಡಿದ್ವಿ ಆ ಮೂಮೆಂಟಮ್ ಮಾತ್ರ, ಅದು ಸೆಕ್ಷನ್ ಮಾತ್ರ ಹೋಗಿದೆ. ನಿಫ್ಟಿ ಮಾಡಿದ್ ಬೆಳಗ್ಗೆ ಪಿ ಇ ಬ್ಯಾಂಕ್ ನಿಫ್ಟಿ ಮಾಡಿದ್ವಿ, ಪಿ ಇ ಪಾಲಾಯಿತು. ಸಿ ನಿಫ್ಟಿಯಲ್ಲಿ ಮಾಡಿದ್ವಿ, ನಿಫ್ಟಿಯಲ್ಲಿ ಸಿ ಪ್ರಾಫಿಟ್ ಬಂತು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಬ್ಯಾಂಕ್ ನಿಫ್ಟಿಗೆ ಹೋದ್ವಿ, ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತೆ ಪಿ ಇ ಮಾಡಿದ್ವಿ. ಬ್ಯಾಂಕ್ ನಿಫ್ಟಿ ವೀಕ್ ಇದೆ ಅಂತ ಪಿ ಇ ಮಾಡಿದ್ವಿ, ಇಲ್ಲಿಂದ ಇಲ್ಲಿವರೆಗೂ ಈ ಮೂಮೆಂಟಮ್ ಪೂರ್ತಿ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲೊಂದು ಪಿ ಇ, ನಿಫ್ಟಿಯಲ್ಲೊಂದು ಸಿ ಇ, ಮತ್ತು ಬ್ಯಾಂಕ್ ನಿಫ್ಟಿಯಲ್ಲೊಂದು ಪಿ ಇ. ಯಾವ್ದು ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆ ಈ ಟೋಟಲ್ ಮೂಮೆಂಟಮ್ ಎಲ್ಲ ಕ್ಯಾಪ್ಚರ್. ಕ್ಲಿಯರ್? ಇದು ಇವತ್ತು ಮಾಡಿರೋದು. ಓಕೆ ಸರ್, ನಾಳೆ ಏನು ಮಾಡಬೇಕು ಹೇಳಿ. ನಾಳೆ ಲೆವೆಲ್ಸ್ ಹೇಳಿ ಸರ್, ನಾಳೆ ಏನು ಮಾಡಬೇಕು ನೋಡಿ. ಇವು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇಂಟ್ರೆಸ್ಟ್ ಇರೋರು ಈ ಲೆವೆಲ್ಸ್ನ ನಿಮ್ಮ ಟ್ರೇಡಿಂಗ್ ವ್ಯೂವಲ್ಲಿ ಕಾಪಿ ಮಾಡ್ಕೊಳ್ಳಿ. ಸುಮಾರು ಜನಕ್ಕೆ ಟ್ರೇಡಿಂಗ್ ವ್ಯೂ ಅನ್ನೋದೇ ಗೊತ್ತಿಲ್ಲ, ತುಂಬ ಬೇಸಿಕ್ ಇದ್ದೀರಾ. ಯಾವತ್ತಾದರೂ ಫ್ರೀ ಇದ್ದರೆ ಒಂದು ಕ್ಲಾಸ್ ಮಾಡ್ತೀನಿ, ಬೇಸಿಕ್ ಕ್ಲಾಸ್ ಲೈವಲ್ಲಿ. ಅವತ್ತು ಬನ್ನಿ ಲೈವ್ಗೆಲ್ಲ. ಫ್ರೀ ಅಂತೂ ಮಾಡಲ್ಲ ಬಿಡಿ, ಫ್ರೀಗೆ ಬೆಲೆ ಇಲ್ಲ ಅಂತ ಗೊತ್ತಾಗೋಯ್ತು, ಫ್ರೀ ಮಾಡಲ್ಲ. ಯಾಕೆಂದರೆ ಎರಡು ಫ್ರೀ ಕ್ಲಾಸ್ ಮಾಡಿದ್ವಿ. ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ. 0 ಸಪೋರ್ಟ್. 200 ಜನ ನೋಡಿದ್ರೆ 10 ಲೈಕ್ ಕೂಡ ಬರಲ್ಲ, ಅದಕ್ಕೆ 0 ಸಪೋರ್ಟ್. ಫ್ರೀಗೆ ಬೆಲೆ ಇಲ್ಲ ಅಂತ ಗೊತ್ತಾಯಿತು, ಈಗ ಚಾರ್ಜ್ ಮಾಡ್ತೀನಿ. ಇಂಟ್ರೆಸ್ಟ್ ಅವ್ರ ನೇಮ್ ಸೆಲೆಕ್ಟ್ ಮಾಡೋಣ, ಅದು ಸೆಕೆಂಡ್ರಿ. ಇವಾಗ ಫಸ್ಟ್ ನೋಡ್ಕೊಳ್ಳಿ. ಇದು ಟ್ರೇಡಿಂಗ್ ವ್ಯೂ ಅನ್ನೋದಿದ್ದರೆ ನಿಮ್ಮ ಟ್ರೇಡಿಂಗ್ ವ್ಯೂವಲ್ಲಿ ಈ ಲೆವೆಲ್ಸ್ ಹಾಕ್ಕೊಳ್ಳಿ. ಈ ಲೆವೆಲ್ಸ್ ಹಾಕ್ಕೊಂಡು ಯಾರ್ಯಾರು ಟ್ರೇಡಿಂಗ್ ವ್ಯೂವಲ್ಲಿ ಗ್ರೂಪಲ್ಲಿ ಇದ್ದೀರಾ, ಟ್ರೇಡಿಂಗ್ ವ್ಯೂ ಚಾರ್ಟ್ ಗ್ರೂಪ್ ಅಂತಂದು ಇದೆಯಲ್ಲ, ಅದರಲ್ಲಿ ಪೋಸ್ಟ್ ಮಾಡಿಕೊಂಡು ನೀವು ಒಬ್ರಿಗೊಬ್ರು ಮಾತಾಡ್ಕೋಬೋದು. ಓಕೆ, ಪೋಸ್ಟ್ ಮಾಡಿ. ನಾಳೆ ಈ ಲೆವೆಲ್ಸ್ ಯಾರ್ಯಾರು ಹಾಕ್ಕೊಂಡು ಪೋಸ್ಟ್ ಮಾಡಿ, ಸರ್ ಇಲ್ಲಿ ನಾನು ಈ ಪ್ಯಾಟರ್ನ್ ಯೂಸ್ ಮಾಡಿದ್ದೀನಿ ಸರ್, ಇದು ಟಾರ್ಗೆಟ್ ಬರುತ್ತಾ, ಸ್ಟಾಪ್ ಲಾಸ್ ಬರುತ್ತಾ ಸರ್ ಅಂತ ಕೇಳಿದ್ರೆ ನನಗೂ ಹೇಳೋಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಇರುತ್ತೆ. ಇವ್ರು ಸಪೋರ್ಟ್ ಲೆವೆಲ್ ಹತ್ರ ಇದ್ದಾರೆ, ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಇದ್ದಾರೆ, ಈ ಪ್ಯಾಟರ್ನ್ ಮೇಲೆ ಬೈ ಮಾಡಿದ್ದಾರೆ, ಇಲ್ಲ ಈ ಕ್ಯಾಂಡಲ್ ಮೇಲೆ ಬೈ ಮಾಡಿ ಒಂದು ಕ್ಲಾರಿಟಿ ಇರುತ್ತೆ. ಅದೇನು ಹೇಳಲ್ಲ. ಬರ್ತೀರಾ ಗ್ರೂಪಲ್ಲಿ ಬರ್ತೀರಾ, ಹಲೋ ಪಿ ಇ ಹೋಲ್ಡ್ ಮಾಡ್ಬೋದಾ, ಹಲೋ ಸಿ ಇ ಹೋಲ್ಡ್ ಮಾಡ್ಬೋದಾ, ಅದು ತಪ್ಪು. ಯಾಕಂದರೆ ಯಾರಿಗೂ ಇಲ್ಲಿ ಹೆಲ್ಪರ್ ಇಲ್ಲ ಅಲ್ವಾ. ನಾನು ಹೆಲ್ಪರ್ ಅಂದ್ಕೋಬೇಡಿ ನೀವು. ಸರ್ ನೋಡಿ, ಇದು ನನ್ನ ಲೆವೆಲ್ಸ್, ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್ ಸರ್, ಇದನ್ನು ನಾನು ಬೈ ಮಾಡಿದ್ದೀನಿ ಸಪೋರ್ಟ್ ಹತ್ರ, ಈ ಕ್ಯಾಂಡಲ್ ಮೇಲೆ ಬೈ ಮಾಡಿದ್ದೀನಿ, ಇಲ್ಲ ಈ ಪ್ಯಾಟರ್ನ್ ಯೂಸ್ ಮಾಡಿ ಬೈ ಮಾಡಿದ್ದೀನಿ ಸರ್, ಇದು ಟಾರ್ಗೆಟ್ ಬರುತ್ತಾ, ಹೋಲ್ಡ್ ಮಾಡ್ಬೋದಾ ಅಂತ ಈ ಥರ ಚಾರ್ಟ್ ಸಮೇತ ಹಾಕಿದರೆ ನೋಡಿದ ತಕ್ಷಣ ಒಂದು ಕ್ಲಾರಿಟಿ ಬರುತ್ತೆ. ವೆಯ್ಟ್ ಮಾಡಿ ಸರ್, ಇಲ್ಲ ಬುಕ್ ಮಾಡಿ ಸರ್ ಅಂತ ಏನಾದರೂ ಒಂದು ಹೇಳ್ಬೋದು. ಅದು ಬಿಟ್ಬಿಟ್ಟು ಇವಾಗ ಕೇಳ್ತಾ ಇದ್ರಲ್ಲ, ಅದು 100% ರಾಂಗ್. ಅದು ಅಲ್ಲೋ ನಿಫ್ಟಿ ಹೋಲ್ಡ್ ಮಾಡ್ಬೋದಾ ಒಂದು ಕ್ವಶನ್, ಆಮೇಲೆ ಡಾಟ್ ಕ್ಲಿಕ್ಕೋದು, ಈಗ ಆಗ್ಬಿಟ್ಟು ಕ್ವಶನ್ನು. ಅಂದರೆ ಇವ್ರಿಗೆ ಹೆಲ್ಪರ್ ಕೆಲಸ ಮಾಡಬೇಕಾ ಏನೋ ಗೊತ್ತಿಲ್ಲ. ಓಕೆ, ಆ ಥರ ಬೇಡ, ಈ ಥರ ಮಾಡಿ. ಲೆವೆಲ್ಸ್ ಹಾಕ್ಕೊಂಡು ಸರಿ ಸಪೋರ್ಟ್ ಹತ್ರ ಈ ಪ್ಯಾಟರ್ನ್ ಮೇಲೆ ಬೈ ಮಾಡಿದ್ದೀನಿ ಸರ್, ಇದು ಟಾರ್ಗೆಟ್ ಬರುತ್ತಾ ಬರಲ್ಲ ಹೇಳಿ ಸರ್ ಅಂದರೆ ನೋಡಿದ ತಕ್ಷಣ ಕ್ಲಾರಿಟಿ ಬರುತ್ತೆ, ಹೇಳೋಕ್ಕೂ ನಮಗೂ ಈಸಿ ಆಗುತ್ತೆ. ಓಕೆ, ಇವಾಗ ಈ ಲೆವೆಲ್ಸ್ ಹಾಕಿಟ್ಕೊಳ್ಳಿ. ನಾಳೆ ಮಾರ್ಕೆಟ್ ಕರೆಕ್ಷನ್ ಮಾಡಿ, ಗ್ಯಾಪ್ ಡೌನ್ ಓಪನ್ ಆಗಲಿ, ಗ್ಯಾಪ್ ಅಪ್ ಓಪನ್ ಆಗಲಿ, ಕರೆಕ್ಷನ್ ಬಂದಮೇಲೆ ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ನಾನು ಬೈ ಪ್ಲಾನ್ ಮಾಡ್ತೀನಿ, ಇದು ಟಾರ್ಗೆಟ್. ಓಕೆ, ಕರೆಕ್ಷನ್ ಬಂದಿಲ್ಲ, ಮಾರ್ಕೆಟ್ ಫಸ್ಟ್ ಹಾಫ್ ಮೇಲೆ ಹೋಯ್ತಂದರೆ ಸೆಕೆಂಡ್ ಹಾಫ್ ಇಲ್ಲಿ ರಿಜೆಕ್ಷನ್ ಬರ್ಬೋದು, ಇಲ್ಲಿ ರಿಜೆಕ್ಷನ್ ಬರ್ಬೋದು. ರಿಜೆಕ್ಷನ್ ಬಂದರೆ ಫಾಲ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ. ತುಂಬ ಸಿಂಪಲ್ ಇರುತ್ತೆ ನೋಡಿ. ಫಸ್ಟ್ ಹಾಫ್ ಕೆಳಗಡೆ ಬಂದರೆ ಇಲ್ಲಿ ಫೈಟ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ರಿಕವರಿ ಆಗುತ್ತೆ. ಫಸ್ಟ್ ಹಾಫೇ ಮೇಲೆ ಹೋದರೆ ಸೆಕೆಂಡ್ ಹಾಫಲ್ಲಿ ಶಾರ್ಪ್ ಫಾಲ್ ಆಗುತ್ತೆ. ವೀಕೆಂಡ್ ಬೇರೆ, ಹಾಲಿಡೇಸ್ ಇದ್ದಾವೆ, ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ಓಕೆ, ಫ್ರೈಡೇ. ಓಕೆ, ಕೇರ್ಫುಲ್. ಇದು ಬ್ಯಾಂಕ್ ನಿಫ್ಟಿ. ನಿಫ್ಟಿ ಏನು ಲೆವೆಲ್ಸ್ ಚೇಂಜ್ ಮಾಡಬೇಡಿ, ಒಂದು ನಿಮಿಷ ಇರಿ ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಇಲ್ಲೊಂದು ಗ್ರೀನ್ ಲೈನ್ ಹಾಕಿದ್ದೀನಲ್ವಾ, ಈ ಗ್ರೀನ್ ಲೈನ್ ಕೆಳಗಡೆ ಬಂದರೆ ನಾನು ಪಿ ಇ ಕಡೆ ಪ್ಲ್ಯಾನ್ ಮಾಡ್ತೀನಿ. ನನ್ನ ಟಾರ್ಗೆಟ್ ಇದು. ಓಕೆ, ಇಲ್ಲ ಸಿ ಬೈ ಮಾಡಬೇಕಂದ್ರೆ ಸುಮಾರು ಜನ ಡೇ ಹೈ ಕ್ರಾಸ್ ಆದರೆ ಬೈ ಮಾಡಬೇಕಂತ ಯೂಸ್ಲೆಸ್ ಟೀಚಿಂಗ್ ಎಲ್ಲ ಮಾಡಿರ್ತಾರೆ. ಅದನ್ನೇ ಹೇಳೋದು, ಹಂಗೆ ಹೇಳೋದು ಕೂಡ ಯೂಸ್ಲೆಸ್ ಟೀಚಿಂಗೇ ಮಾಡಿರ್ತಾರೆ. ಎಷ್ಟೇ ಹೈ ಕ್ರಾಸ್ ಆದರೆ ಸಿ ಬೈ ಮಾಡ್ಕೊಳ್ಳಿ ಅಂತ. ಆ ಥರದ್ದೆಲ್ಲ ನೀವು ಮಾಡಬೇಡಿ, ಯಾಕಂದರೆ ಇದು ನಮ್ಮ ಗ್ರೂಪ್ ಅಲ್ವಾ. ನನ್ನ ಗ್ರೂಪಲ್ಲಿ ನಾನು ಎಲ್ಲರೂ ಪ್ರಾಫಿಟ್ ಆಗಿರ್ಬೇಕಂತಲೇ ನೋಡೋದು. ಓಕೆ,
ಡೇ ಹೈ ಕ್ರಾಸ್ ಆದರೆ ಮಾಡಬೇಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಅಂದರೆ ನೀವು ಹಾಕಿದ ಲೆವೆಲ್ ಏನು ಅದೇನಾ ಅದಿದ್ದರೆ ಮಾಡಬಾರ್ದಾ ಅಂತ ಅನ್ಕೋಬೇಡಿ, ಮಾಡಿ ನೋಡಿ ಗೊತ್ತಾಗ್ತದೆ. ಇಲ್ಲಾಂದರೆ ಸ್ವಲ್ಪ ದಿನ ಫಾಲೋ ಮಾಡಿ ನೋಡ್ಕೊಂಡು ನೋಡಿ. ಓಕೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಡೇ ಹೈ ಕ್ರಾಸ್ ಆದರೆ ಮಾಡಬೇಡಿ. ಈ ರೆಸಿಸ್ಟೆನ್ಸ್ಗೂ ಡೇ ಹೈಗೂ ಸೆಂಟ್ರಲ್ ಇರೋದನ್ನು ನಾನು ಬಫರ್ ಬೈಯಿಂಗ್ ಅಂತ ಇರ್ತೀನಿ. ಇದು ಬಫರ್ ಬೈ ಮಾಡೋಕ್ಕೆ ಬಫರ್, ಅದು ನಿಮ್ಗೆ ಗೊತ್ತಾಗಲ್ಲ. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋದು ಕೂಡ ಇಲ್ಲ. ಇದು ಬಫರ್ ಬೈಯಿಂಗ್. ಇದು ಇದ್ರ ಮೇಲೆ ಬಂದು ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಓಕೆ, ಕ್ಲೋಸ್ ಆಗಿರೋ ಕ್ಯಾಂಡಲ್ ಮತ್ತೆ ಇದೇ ಲೆವೆಲ್ ರೀಟ್ರೇಸ್ ಮಾಡ್ತದೆ. ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ಕೋತೀನಿ, ಟ್ರಯಲ್. ಓಕೆ, ಇದು ನಿಫ್ಟಿ. ಈ ಝೋನಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ತುಂಬ ಕಷ್ಟ. ನೀವು ಎಕ್ಸ್ಪೀರಿಯೆನ್ಸ್ ಇದ್ದರೆ ಲೋಯರ್ ಟೈಮ್ ಫ್ರೇಮ್ಗೆ ಹೋಗಿ ಕಡಿಮೆ ಟೈಮ್ ಫ್ರೇಮ್ ಇಟ್ಕೊಂಡು, ಅಂದರೆ 3 ಮಿನಿಟ್ಸು ಆ ಥರ 1 ಮಿನಿಟ್ ಆ ಥರ ಇಟ್ಕೊಂಡು ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು ಈ ಝೋನಲ್ಲಿ ಟ್ರೇಡ್ ಮಾಡಿ. ಸ್ವಲ್ಪ ಡಿಫಿಕಲ್ಟ್ ಇದರಲ್ಲಿ. ಇದ್ರ ಮೇಲೆ ಬಂದರೆ ಕಂಪ್ಲೀಟ್ ಸಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು, ಇದ್ರ ಕೆಳಗಡೆ ಬಂದರೆ ಕೂಡ ಪಿ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಇದು ನನ್ನ ವ್ಯೂ. ಬಟ್ ನಾನು ಈ ಝೋನಲ್ಲಿ ಕೂಡ ಟ್ರೇಡ್ ಮಾಡ್ತೀನಿ, ಮಾಡಬಲ್ಲೆ, ಮಾಡಿಸ್ತೀನಿ ಕೂಡ ಸ್ಟೂಡೆಂಟ್ಸ್ ಕೈಯಲ್ಲಿ. ನೀವು ಯಾರಾದರೂ ಹೊಸಬ್ರಿದ್ದರೆ ಇದ್ರ ಮೇಲೆ ಇದ್ರ ಕೆಳಗಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಅರ್ಥ ಆಯ್ತಲ್ಲ? ಈ ಲೆವೆಲ್ಸಲ್ಲಿ ಎಲ್ಲನೂ ಕಾಪಿ ಮಾಡಿಕೊಂಡು ನೀವು ಇದೇ ಸ್ಕ್ರೀನ್ಶಾಟ್, ಇಲ್ಲಿ ಒಂದು ಕ್ಯಾಮ್ರಾ ಇರ್ತದೆ, ಇಲ್ಲೊಂದು ಕ್ಯಾಮ್ರಾ ಬಟನ್ ಇರ್ತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಾಪಿ ಇಮೇಜ್ ಅಂತ ಬರುತ್ತೆ. ಈ ಥರ ಕಾಪಿ ಇಮೇಜ್ ಬರುತ್ತೆ. ಆ ಇಮೇಜನ್ನು ಕಾಪಿ ಮಾಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡಿ. ಯಾರ್ಯಾರು ಪೋಸ್ಟ್ ಮಾಡ್ತಾರೆ, ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ನಾವು ನೋಡೋಣ. ನಾಳೆ ಯಾರಾದರೂ ಕ್ವಶನ್ ಕೇಳೋರಿದ್ದರೆ ಕೂಡ ಬೈ ಸೆಲ್ ಮಾಡಬೇಕು ಸರ್, ಇಲ್ಲ ತಗೊಂಡೋದು ಇಟ್ಕೋಬೇಕಾ ಸರ್ ಅಂತ ಕ್ವಶನ್ ಕೇಳಿದ್ರೆ ಕೂಡ ಲೈವಲ್ಲಿ ಈ ಥರ ಲೆವೆಲ್ಸ್ ಇರಬೇಕು. ನೀವು ಯಾವ ಕ್ಯಾಂಡಲ್ ಮೇಲೆ ತೊಗೊಂಡಿದ್ದೀರಾ ಅದ್ರ ಮೇಲೆ ಎಂಟ್ರಿನೋ ಸ್ಟಾಪ್ ಲಾಸು ಏನೋ ಒಂದು ಬರೆದಿರಬೇಕು. ಸರ್ ಇದು ಎಂಟ್ರಿ ಮಾಡಿದ್ದೀನಿ ಈ ದಿಸ್ ಕ್ಯಾಂಡಲ್ ಸರ್, ಇಲ್ಲ ಈ ಥರ ರೀತಿ ಕ್ಯಾಂಡಲ್ ಸರ್, ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟಿದ್ದೀನಿ, ಇದು ಹೋಗುತ್ತಾ ಹೋಗಲ್ವಾ ಏನು ಸರ್ ಅಂದರೆ ಅದೊಂದು ಕ್ಲಾರಿಟಿ ಇರ್ತದೆ. ನೀವು ಎಲ್ಲಿ ತೊಗೊಂಡಿದ್ದೀರೋ ಗೊತ್ತಿಲ್ಲ, ಯಾವ ಪ್ರೈಸ್ ತೊಗೊಂಡಿದ್ದೀರೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸಿ ಹೋಲ್ಡ್ ಮಾಡ್ಬೋದಾ ಸರ್, ಪಿ ಹೋಲ್ಡ್ ಮಾಡ್ಬೋದಾ ಸರ್? ಆ ಸಾರ್ ಅಂದರೂ ಕೂಡ ಪರವಾಗಿಲ್ಲ, ಅದಕ್ಕಾದ್ರೂ ಮೆಚ್ಕೋಬೇಕು. ಅಲ್ಲೋ ಪಿ ಹೋಲ್ಡ್ ಮಾಡ್ಬೋದಾ, ಅಲ್ಲೋ ಸಿ ಹೋಲ್ಡ್ ಮಾಡ್ಬೋದಾ? ಐ ಆಮ್ ನಾಟ್ ಯುವರ್ ಹೆಲ್ಪರ್ ಮ್ಯಾನ್. ಓಕೆ, ಎಲ್ಲರಿಗೂ ಹೇಳ್ತಾ ಇಲ್ಲ, ಸ್ವಲ್ಪ ಜನಾಗಿ ಮಾತ್ರ. ನಾನು ರಿಮೂವ್ ಮಾಡೋಕ್ಕಿದ್ದೀನಿ. ಆ ಥರ ಆಟಿಟ್ಯೂಡ್ ತೋರಿಸಿದ್ರೆಲ್ಲ ನೆನ್ನೆ ಎಲ್ಲ ಮೊನ್ನೆ ಒಂದು ಇದರಲ್ಲಿ ಪ್ರಾಫಿಟ್ ಮಾಡಿಕೊಂಡು, ಇದು ಪಿ ಸಿ ನಾನು ಕೊಟ್ಟಿದ್ದ ಕಾಲಲ್ಲೇ ಪ್ರಾಫಿಟ್ ಮಾಡ್ಕೊಂಡು ನನ್ನ ಹತ್ರ ಬಂದು ತೋರಿಸಿದ್ರು ಶೋ ಅಪ್ಪು. ರಿಮೂವ್ ಮಾಡಾಕಿದ್ದೀನಿ ನಾನು, ಅವ್ರು ಮತ್ತೆ ಬರೋಕ್ಕಾಗಲ್ಲ. ಈ ಅಟ್ಲೀಸ್ಟ್ ಇನ್ನು ಮುಂದೆ ಬರೋಕ್ಕಾದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಈ ಥರ ಲೆವೆಲ್ಸ್ ಹಾಕ್ಕೊಂಡು ಕೇಳಿ, ನಿಮ್ದು ಏನು ಡೌಟ್ಸ್ ಇದ್ದರೆ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಲೆವೆಲ್ ಇಲ್ದಿರ ಬಂದು ನಾನು ಸಿ ತೊಗೊಂಡಿದ್ದೀನಿ ಇರ್ಬೋದಾ ಅಂದರೆ ಅದು ಎಲ್ಲಿ ತೊಗೊಂಡೆ, ಯಾಕೆ ತೊಗೊಂಡೆ, ಅದು ಏನು ಕ್ಯಾಂಡಲ್ ಮೇಲೆ ತೊಗೊಂಡೆ ಗೊತ್ತಾಗಬೇಕಲ್ವಾ ಅದು. ಓಕೆ, ಪ್ಲಸ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಓಕೆ, ಥ್ಯಾಂಕ್ ಯು. ಈ ಲೆವೆಲ್ಸ್ ನಿಮಗೇನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕೇಳಿ. ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಪ್ರತಿಯೊಂದು ನೇಮು ನೋಟೆಡೆ, ನಿಮ್ಗೆ ಗೊತ್ತಿಲ್ಲ ಅದು, ಪ್ರತಿಯೊಂದು ನೇಮು ನೋಟೆಡೆ. ಓಕೆ, ಥ್ಯಾಂಕ್ ಯು.